ಹಾಯ್ ವಿದ್ಯಾರ್ಥಿಗಳೇ, ಹಾಯ್ ವಿದ್ಯಾರ್ಥಿ ಚಾನೆಲ್ಗೆ ನಿಮಗೆಲ್ಲ ಆಧಾರದ ಸ್ವಾಗತ. ಇವತ್ತಿನ ವಿಡಿಯೋ ಮಾಹಿತಿ ಏನು ಅಂತಂದ್ರೆ, ನೀವು ಯಾವ ಎಂಜಿನಿಯರಿಂಗ್ ರ್ಯಾಂಕ್ಗೆ ಯಾವತ್ತಿನ ದಿವಸ ನೀವು ಆಫೀಸ್ಗೆ ಹೋಗಿ ನಿಮ್ಮ ಸ್ಟಡಿ ಸರ್ಟಿಫಿಕೇಟ್ ವೆರಿಫಿಕೇಶನ್ಗೆ ಹೋಗಬೇಕಾಗತ್ತೆ ಅಂತ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಕೆಇಎ ಪ್ರಾಧಿಕಾರದವರು ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಅಂತ ಹೇಳಿ ಒಂದು ನೋಟಿಫಿಕೇಶನ್ ಅನ್ನ ಹೊರಡಿಸಿದ್ದಾರೆ. ಆ ಹೊರಡಿಸಿರುವಂತಹ ನೋಟಿಫಿಕೇಶನ್ ಪ್ರಕಾರ ಸ್ಕೆಡ್ಯೂಲ್ ಫಾರ್ ವೆರಿಫಿಕೇಶನ್ ಆಫ್ ಸ್ಟಡಿ ಸರ್ಟಿಫಿಕೇಟ್ ಕನ್ನಡ ಮೀಡಿಯಂ ಸ್ಟಡಿ ಅಂಡ್ ರೂರಲ್ ಸ್ಟಡಿ ಸರ್ಟಿಫಿಕೇಟ್ ಅಟ್ ದ ರೆಸ್ಪೆಕ್ಟಿವ್ ಬಿಇಒ ಆಫೀಸಸ್ ಬೇಸ್ಡ್ ಆನ್ ಎಂಜಿನಿಯರಿಂಗ್ ರ್ಯಾಂಕ್ ಅಂತ ಹೇಳಿ ಒಂದು ನೋಟಿಫಿಕೇಶನ್ ಹೊರಡಿಸಿದ್ದಾರೆ. ಅಂದರೆ ನೀವು ನಿಮ್ಮ ಸ್ಟಡಿ ಸರ್ಟಿಫಿಕೇಟ್ ಕನ್ನಡ ಮೀಡಿಯಂ ಅಲ್ಲಿ ಓದಿರುವಂತಹ ಸರ್ಟಿಫಿಕೇಟ್ ಮತ್ತೆ ರೂರಲ್ ಸ್ಟಡಿ ಸರ್ಟಿಫಿಕೇಟ್ಗಳನ್ನ ನಿಮ್ಮ ರೆಸ್ಪೆಕ್ಟಿವ್ ಬಿಇಒ ಆಫೀಸ್ಗಳಿಗೆ ಹೋಗಿ ನೀವು ಎಂಜಿನಿಯರಿಂಗ್ ರ್ಯಾಂಕ್ ಆಧಾರದ ಮೇಲೆ ಕೊಟ್ಟಿರುವಂತಹ ಡೇಟ್ ಅಲ್ಲಿ ನೀವು ವೆರಿಫಿಕೇಶನ್ ಅನ್ನ ಮಾಡಿಸಿಕೊಳ್ಳಬೇಕಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ 22ನೇ ತಾರೀಕಿಂದ ಹಿಡಿದು 22ನೇ ತಾರೀಕು ಆಗಸ್ಟ್ನಿಂದ 7ನೇ ತಾರೀಕು ಸೆಪ್ಟೆಂಬರ್ ತನಕ ವಿವಿಧ ರ್ಯಾಂಕ್ಗಳಿಗೆ ಈ ಒಂದು ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದಾರೆ. 22ನೇ ತಾರೀಕು 9:30ಯಿಂದ 11 ಗಂಟೆ ತನಕ ಫಸ್ಟ್ ಸೆಷನ್ ಇರುತ್ತೆ. ಮತ್ತೆ ಮಧ್ಯಾಹ್ನ ಅಂದ್ರೆ ಫೋರ್ನೂನ್ ಸೆಷನ್ ಅಂತ ಹೇಳಿ ಎರಡನೇ ಸೆಷನ್ ಅನ್ನ 11:15ರಿಂದ 1:15 ತನಕ ಕೊಟ್ಟಿದ್ದಾರೆ. ನೀವು 3ನೇ ಸೆಷನ್ ಅಂತಂದ್ರೆ 2 ಗಂಟೆ ಮೇಲಿನ ಸೆಷನ್ ಅನ್ನ ಆಫ್ಟರ್ನೂನ್ ಸೆಷನ್ ಅಂತ ಹೇಳಿ ಅಲ್ಲಿ ಕೂಡ ಎಂಜಿನಿಯರಿಂಗ್ ರ್ಯಾಂಕ್ ನಂಬರ್ಸ್ ಅನ್ನ ಅನೌನ್ಸ್ ಮಾಡಿದ್ದಾರೆ. ಬೆಳಗಿನ ಸೆಷನ್ಗೆ ರಿಪೋರ್ಟಿಂಗ್ ಟೈಮ್ ಬಂದು 8:45 ನೀವು ಹೋಗಬೇಕಾಗತ್ತೆ. 9:30ರಿಂದ 11 ಗಂಟೆ ತನಕ ಫಸ್ಟ್ ಸೆಷನ್ ನಡೆಯುತ್ತೆ. ಈ ಫಸ್ಟ್ ಸೆಷನ್ಗೆ 22ನೇ ತಾರೀಕಿನ ದಿವಸ ಫಸ್ಟ್ ರ್ಯಾಂಕ್ ನಂಬರ್ 1 ಇಂದ 1800 ಅಂದ್ರೆ 1ನೇ ರ್ಯಾಂಕಿನಿಂದ 1800 ರ್ಯಾಂಕ್ನವರೆಗೆ ಬೆಳಗಿನ ಫಸ್ಟ್ ಸೆಷನ್ ಅಲ್ಲಿ ನೀವು ರಿಪೋರ್ಟ್ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಮ ಸ್ಟಡಿ ಸರ್ಟಿಫಿಕೇಟ್ ಮತ್ತೆ ಯಾವ ತರದ ಸರ್ಟಿಫಿಕೇಟ್ಗಳನ್ನ ಕೇಳಿದ್ದಾರೆ ಅಂದ್ರೆ ನಿಮ್ಮ ಕನ್ನಡ ಮೀಡಿಯಂ ಸ್ಟಡಿ ಸರ್ಟಿಫಿಕೇಟ್ ಮತ್ತೆ ರೂರಲ್ ಸ್ಟಡಿ ಸರ್ಟಿಫಿಕೇಟ್ ಇವುಗಳ ಎರಡನ್ನೂ ನೀವು ತೆಗೆದುಕೊಂಡು ಹೋಗಿ ತೋರಿಸ್ಬೇಕಾಗತ್ತೆ. ಎರಡನೇ ಸೆಷನ್ ನಲ್ಲಿ 22ನೇ ತಾರೀಕು 1801ನೇ ನಂಬರ್ ಇಂದ ರ್ಯಾಂಕ್ ನಂಬರ್ ಇಂದ 3600 ರ್ಯಾಂಕ್ ನಂಬರ್ ವರೆಗೆ ವೆರಿಫಿಕೇಶನ್ ಅನ್ನ ನಡೆಸಲಾಗುತ್ತೆ. ಎರಡನೇ ಸೆಷನ್ಗೆ ರಿಪೋರ್ಟ್ ಮಾಡಿಕೊಳ್ಳುವಂತವರು 10:45 ಅಷ್ಟೊತ್ತಿಗೆ ನೀವು ಕೆಇಎ ಆಫೀಸ್ ಹತ್ರ ಇರಬೇಕು. ಬೆಂಗಳೂರಿನಲ್ಲಿ ಓದಿರೋರು ಆಗಿದ್ರೆ ಅಥವಾ ಬೆಂಗಳೂರಿನಲ್ಲಿ ಸಿಇಟಿ ಎಕ್ಸಾಮ್ ತಗೊಂಡಿರೋರು ಆಗಿದ್ರೆ, ಇಲ್ಲ ಅಂತಂದ್ರೆ ಬೇರೆಯವರಾಗಿದ್ರೆ ಬೇರೆ ಜಾಗದಿಂದ ತೆಗೆದುಕೊಂಡಿರೋ ಅಥವಾ ಬೇರೆ ಪ್ಲೇಸ್ ಕರ್ನಾಟಕದ ಬೇರೆ ಯಾವುದೇ ಪ್ಲೇಸ್ ಇಂದ ತೆಗೆದುಕೊಂಡಿದ್ರೆ ನೀವು ಆಯಾ ಶಿಕ್ಷಣಾಧಿಕಾರಿಗಳ ಕಚೇರಿಗೆ ಹೋಗಿ ನೀವು 10:45ಕ್ಕೆ ರಿಪೋರ್ಟ್ ಮಾಡ್ಕೊಳ್ಬೇಕಾಗತ್ತೆ. 1801ರಿಂದ 3600 ರ್ಯಾಂಕ್ ವರೆಗೆ 11:15ರಿಂದ 1:15 ಒಳಗಡೆ ಪರಿಶೀಲನೆಯನ್ನ ನಡೆಸ್ತಾರೆ. ಹೀಗೆ ಮಧ್ಯಾಹ್ನದ ಸೆಷನ್ಗೆ 2 ಗಂಟೆ ಆನ್ವರ್ಡ್ಸ್ ಅಂತ ಹೇಳಿ ಹೇಳ್ತಾರೆ. 2 ಗಂಟೆಯಿಂದ ಮುಂದಕ್ಕೆ ನಡೆಸ್ತಾರೆ. ನಿಮ್ಮ ರಿಪೋರ್ಟಿಂಗ್ ಟೈಮ್ ಬಂದು 1:00ವರೆಗೆ ನೀವು ರಿಪೋರ್ಟ್ ಮಾಡ್ಕೊಂಡಿರ್ಬೇಕು. 3ನೇ ಸೆಷನ್ ಅಂದ್ರೆ ಮಧ್ಯಾಹ್ನದ ಸೆಷನ್ ಅಲ್ಲಿ 3601ರಿಂದ 5000 ರ್ಯಾಂಕ್ ತನಕ ನಡೆಸ್ತಾರೆ. ಇದೇ ತರ 23ನೇ ತಾರೀಕು 5001ರಿಂದ 10,000 ರ್ಯಾಂಕ್ ಒಳಗಡೆ 3 ಸೆಷನ್ ಅಲ್ಲೂ ನಡೆಸ್ಕೊಡ್ತಾರೆ. 24ನೇ ತಾರೀಕು 10,001ರಿಂದ 20,000 ರ್ಯಾಂಕ್ ವರೆಗೆ ನಡೆಸ್ಕೊಡ್ತಾ ಇದ್ದಾರೆ. 25ನೇ ತಾರೀಕು ಪರಿಶೀಲನೆ ನಡೆಸುವಂತಹ ರ್ಯಾಂಕಿಂಗ್ ಹೇಗಿದೆ ಅಂದ್ರೆ 20,001ರಿಂದ 30,000 ತನಕ ಪರಿಶೀಲನೆಯನ್ನ ನಡೆಸ್ಕೊಡ್ತಾರೆ. 26ನೇ ತಾರೀಕು ಎಲ್ಲಾ ಸರ್ಟಿಫಿಕೇಟ್ ವೆರಿಫಿಕೇಶನ್ 30,001ನೇ ಎಂಜಿನಿಯರಿಂಗ್ ರ್ಯಾಂಕ್ ಇಂದ ಹಿಡಿದು 42,000 ತನಕ ನಡೆಸ್ತಾರೆ. ಅದೇ ತರ 27ನೇ ತಾರೀಕು 42,001ರಿಂದ 54,000 ತನಕ ರ್ಯಾಂಕ್ಗೆ ಬೇಕಾದಂತ ಸಂಬಂಧಿಸಿದಂತ ಎಲ್ಲ ಸ್ಟಡಿ ಸರ್ಟಿಫಿಕೇಟ್ಗಳು ಆಗಿರ್ಬೋದು, ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಆಗಿರ್ಬೋದು ಅಥವಾ ನಿಮ್ಮ ಬೇರೆ ಸ್ಟಡಿ ಸರ್ಟಿಫಿಕೇಟ್ ಅಲ್ದೇನೆ ರೂರಲ್ ಸ್ಟಡಿ ಸರ್ಟಿಫಿಕೇಟ್ ಇವುಗಳ ಎಲ್ಲದನ್ನು ಪರಿಶೀಲನೆಯನ್ನ ನಡೆಸ್ಕೊಡ್ತಾರೆ. 1ನೇ ತಾರೀಕು 66,001ರಿಂದ 78,000 ಇರುತ್ತೆ. 2ನೇ ತಾರೀಕು 78,001ರಿಂದ 94,000 ವರೆಗೆ ಇರುತ್ತೆ. 3ನೇ ತಾರೀಕು 94,001ರಿಂದ 1,10,000 ರ್ಯಾಂಕ್ ವರೆಗೆ ಇರುತ್ತೆ. 5ನೇ ತಾರೀಕು 1,10,001ರಿಂದ 1,30,000 ರ್ಯಾಂಕ್ ವರೆಗೆ ಇರುತ್ತೆ. 6ನೇ ತಾರೀಕು 1,30,001ರಿಂದ 1,50,000 ವರೆಗೆ ಪರಿಶೀಲನೆಯನ್ನ ನಡೆಸ್ತಾರೆ. 7ನೇ ತಾರೀಕು 1,50,001ರಿಂದ ಕೊನೆಯ ರ್ಯಾಂಕಿನವರೆಗೆ ಎಲ್ಲಾ ಸರ್ಟಿಫಿಕೇಟ್ಗಳ ಪರಿಶೀಲನೆಯನ್ನ ನಡೆಸ್ಕೊಡ್ತಾ ಇದ್ದಾರೆ. ಈ ಅವಕಾಶವನ್ನ ಕರೆಕ್ಟ್ ಆಗಿ ಉಪಯೋಗಿಸ್ಕೊಂಡ್ರೆ ಯಾವುದೇ ತರದ ಪ್ರಾಬ್ಲಮ್ಗಳು ಇರೋದಿಲ್ಲ. ನೀವು ಇದೆಲ್ಲ ಆದಮೇಲೆ ಈ ಪರಿಶೀಲನೆ ಎಲ್ಲ ಆದಮೇಲೆ ನಿಮ್ಮ ಪರಿಶೀಲಿಸಿದಂತ ಒಂದು ದಾಖಲೆಗಳನ್ನ ಕೆಇಎ ವೆಬ್ಸೈಟ್ಗೆ ಅಪ್ಲೋಡ್ ಮಾಡ್ತಾರೆ. ಅದಾದ ಮೇಲೆ ನಿಮ್ಗೆ ಒಂದು ವೆರಿಫಿಕೇಶನ್ ಆಗಿರುವಂತ ಒಂದು ಲಿಸ್ಟ್ ಕೊಡ್ತಾರೆ. ಆ ವೆರಿಫಿಕೇಶನ್ ಆಗಿರುವಂತ ಲಿಸ್ಟ್ ಅಲ್ಲಿ ಸ್ಲಿಪ್ ಅಂತ ಏನು ಹೇಳ್ತೀವಿ ಅದರಲ್ಲಿ ನಿಮ್ಗೆ ನಿಮ್ಮ ಲಾಗಿನ್ ID ಮತ್ತೆ ಪಾಸ್ವರ್ಡ್ಗಳನ್ನ ತಲುಪಿಸ್ತಾರೆ. ಹಾಗಾಗಿ ನೀವು ಬಿಇಒ ಆಫೀಸ್ಗೆ ಹೋಗೋದಕ್ಕಿಂತ ಮುಂಚೆ ಯಾವ ತರದ ಸರ್ಟಿಫಿಕೇಟ್ಗಳನ್ನ ತಗೊಂಡು ಹೋಗ್ಬೇಕು ಅಂತಂತ ಮೊದಲನೇನೆ ಪರಿಶೀಲಿಸಿಕೊಳ್ಳಿ.
ಕ್ಯಾಂಡಿಡೇಟ್ಸ್ ಮತ್ತೆ ಪೇರೆಂಟ್ಸ್ ಇಬ್ರಿಗೂ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ, ಯಾವ ತರದ ಸರ್ಟಿಫಿಕೇಟ್ಗಳು ಬೇಕಾಗಿದೆ ಅದನ್ನ ಒಂದು ಸತಿ ಕೂಲಂಕುಷವಾಗಿ ಪರಿಶೀಲಿಸಿಕೊಂಡು ಕಚೇರಿಗಳಿಗೆ ಹೋಗಿ ಮಾಡೋದ್ರಿಂದ ನಿಮ್ಮ ಟೈಮ್ ಉಳಿತಾಯ ಆಗುತ್ತೆ. ಹಾಗೇನೇ KEA ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಆಗೋದ್ರಲ್ಲಿ ಯಾವುದೇ ತರದ ಪ್ರಾಬ್ಲಮ್ಗಳು ಇರೋದಿಲ್ಲ. ಈ ಪ್ರಾಧಿಕಾರದಿಂದ ಕೊಟ್ಟಿರುವಂತಹ ಈ ವೆರಿಫಿಕೇಶನ್ ಆದಮೇಲೆ ಈಗ ಇನ್ಕಮ್ ಸರ್ಟಿಫಿಕೇಟ್ ಮತ್ತೆ ಆದಾಯದ ಪ್ರತಿಗಳನ್ನ ಕೂಡ, ಆದಾಯ ಸರ್ಟಿಫಿಕೇಟ್ಗಳನ್ನ ವೆರಿಫಿಕೇಶನ್ ಮಾಡುವಂತ ಕೂಡ ಒಂದು ವ್ಯವಸ್ಥೆಯನ್ನ ಮಾಡಿದ್ದಾರೆ. ಅದಕ್ಕಾಗಿ ಬೇಕಾಗಿರುವಂತ ಒಂದು PPT ಕೂಡ ಒಂದು ಅಪ್ಲೋಡ್ ಮಾಡಿದ್ದಾರೆ ನೋಟಿಫಿಕೇಶನ್ ಅಲ್ಲಿ. ಯಾವ ರೀತಿ ನೀವು RD ನಮೂದಿಸಿದಂತ RD ಸಂಖ್ಯೆ ನೀವು ಪರಿಶೀಲಿಸ್ತಾ ಇರೋದು ರೆವೆನ್ಯೂ ಡಿಪಾರ್ಟ್ಮೆಂಟ್ ಜೊತೆ ಚೆಕ್ ಮಾಡಿದಾಗ ಅಕಸ್ಮಾತ್ ಏನಾರೋ ತಾಳೆ ಆಗದಿದ್ದಲ್ಲಿ ನಿಮಗೆ ಅದನ್ನ ಅಪ್ಡೇಟ್ ಮಾಡುವಂತ ಒಂದು ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ. ನೀವು ಅದನ್ನ RD ಸಂಖ್ಯೆಯನ್ನ ನಮೂದಿಸಬಹುದು. ಹಾಗೇನೆ ಸ್ಟಡಿ ಸರ್ಟಿಫಿಕೇಟ್ ಅಲ್ಲಿ ಏನಾರೋ ವ್ಯತ್ಯಾಸ ಇದ್ದು, ಯಾವ್ದಾದ್ರು ನಂಬರ್ ಮಿಸ್ ಆಗಿದ್ದು ಅಥವಾ ನಿಮಗೆ ಬೇಕಾದಂತ ಯಾವ್ದಾದ್ರು ಒಂದು ಮಾಹಿತಿ ಸ್ಟಡಿ ಸರ್ಟಿಫಿಕೇಟ್ ಅಲ್ಲಿ ಮಿಸ್ ಆಗಿತ್ತು ಅಂತಂದ್ರೆ ಅದನ್ನ ಕೂಡ ಎಡಿಟ್ ಮಾಡುವಂತ ಆಪ್ಷನ್ ಅನ್ನ ಕೊಟ್ಟಿದ್ದಾರೆ. ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ಗೆ ನೀವು PPT ಅನ್ನ ರೆಫರ್ ಮಾಡಬಹುದು. ಅದನ್ನು ಕೂಡ ನಿಮ್ಮ ಮೆನು ಡ್ರಾಪ್ ಡೌನ್ ಮೆನುನಲ್ಲಿ ಇಟ್ಟಿದ್ದಾರೆ. ಅದನ್ನ ರೆಫರ್ ಮಾಡಿಕೊಂಡು ನೀವು ಬೇಕಾದಂತಹ ದಾಖಲೆಗಳನ್ನ ಎಡಿಟ್ ಮಾಡೋದಕ್ಕೆ ಎಲ್ಲಾ ತರದ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಆನ್ಲೈನ್ ವೆರಿಫಿಕೇಶನ್ ಆಫ್ ಡಾಕ್ಯುಮೆಂಟ್ಸ್ ಅಲ್ಲಿ CET 2022 ನಲ್ಲಿ 14ನೇ ತಾರೀಕು ನಡೆಸಿದಂತ ಎಕ್ಸಾಮ್ ಅಲ್ಲಿ, 16 ಮತ್ತೆ 17ನೇ ತಾರೀಕು ನಡೆಸಿದಂತ ಎಕ್ಸಾಮ್ ಅಲ್ಲಿ ನೀವು ಪಬ್ಲಿಷ್ ಆಗಿರುವಂತಹ ರಿಸಲ್ಟ್ 30ನೇ ತಾರೀಕು ಪಬ್ಲಿಷ್ ಆಗಿದೆ. ಈ ಪಬ್ಲಿಷ್ ಆಗಿರುವಂತ ರಿಸಲ್ಟ್ಗೆ ತಕ್ಕ ಹಾಗೆ ಆನ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನ ಎ ಮತ್ತೆ ಕ್ಯಾಟಗರಿ ಎ ಮತ್ತೆ ಬಿ ಎಲಿಜಿಬಿಲಿಟಿ ಕ್ಲಾಸ್ಗೆ ಬರುವಂತ ಆ ಕ್ಲಾಸ್ ಕೋಡ್ ಅಲ್ಲಿ ಯಾರು ಕ್ಲೇಮ್ ಮಾಡಿದ್ದಾರೆ ಅಂತ ಕ್ಯಾಂಡಿಡೇಟ್ಸ್ಗೆ ಈಗ ನಡೆಸ್ಕೊಡ್ತಾ ಇರುವಂತ ಒಂದು ಇದನ್ನ ಪರಿಶೀಲನೆಯನ್ನು ನಡೆಸ್ಕೊಡ್ತಾ ಇದ್ದಾರೆ. ಇವತ್ತಿನಿಂದ ಶುರು ಆಗಿದೆ ಅದು. ಈ ಯಾವ ತರದ ಡಾಕ್ಯುಮೆಂಟ್ಸ್ ಅನ್ನ ಯಾವ ರೀತಿಯಾಗಿ ಯಾವ ತರದ ಮೋಡ್ ಅಲ್ಲಿ ವೆರಿಫಿಕೇಶನ್ ನಡೆಸ್ಕೊಡ್ತಾರೆ, ಆನ್ಲೈನ್ ಇಲ್ಲ ಆಫ್ಲೈನ್ ಅಂತಂತ ಒಂದು ಕ್ಲಿಯರ್ ಕಟ್ ಒಂದು ಇನ್ಸ್ಟ್ರಕ್ಷನ್ ನ ಕೊಟ್ಟಿದ್ದಾರೆ. CET 2022 ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ನ ಆನ್ಲೈನ್ ನಲ್ಲೇ ನಡೆಸ್ಕೊಡ್ತಾರೆ. ವೆರಿಫಿಕೇಶನ್ ಮೋಡ್ ಆನ್ಲೈನ್ ಆಗಿರುತ್ತೆ. CET 2022 ಅಡ್ಮಿಷನ್ ಟಿಕೆಟ್ ಅನ್ನ ಆನ್ಲೈನ್ ಮೋಡ್ ಅಲ್ಲಿ ನಡೆಸ್ಕೊಡ್ತಾರೆ. ವೆರಿಫಿಕೇಶನ್ ಅನ್ನ ಆನ್ಲೈನ್ ಮೋಡ್ ಅಲ್ಲಿ ನಡೆಸ್ಕೊಡ್ಲಾಗುತ್ತೆ. SSLC ಅಥವಾ 10ನೇ ತರಗತಿಯ ಒಂದು ಮಾರ್ಕ್ಸ್ ಕಾರ್ಡ್ ನ ಡೇಟ್ ಆಫ್ ಬರ್ತ್ ವೆರಿಫಿಕೇಶನ್ ಗೆ ಯೂಸ್ ಮಾಡೋದ್ರಿಂದ ಅದನ್ನು ಕೂಡ ಆನ್ಲೈನ್ ಅಲ್ಲಿ ವೆರಿಫಿಕೇಶನ್ ಅನ್ನ ನಡೆಸ್ಕೊಡ್ತಾ ಇದ್ದಾರೆ. ಕನ್ಸರ್ನ್ ಡಿಪಾರ್ಟ್ಮೆಂಟ್ ಇಂದ ಅದ್ರ ಡೇಟಾ ತಗೊಂಡು ಏನಾದ್ರು ವ್ಯತ್ಯಾಸ ಇದೆಯಾ ಇಲ್ಲ ಮಾರ್ಕ್ಸ್ ಕಾರ್ಡ್ ಸರಿ ಇದೆಯಾ ಅಂತ ಪರಿಶೀಲಿಸ್ತಾರೆ. ಸೆಕೆಂಡ್ PUC ಅಥವಾ 12th ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಕಾರ್ಡ್ ಅನ್ನ ಅದನ್ನು ಕೂಡ ಆನ್ಲೈನ್ ಅಲ್ಲಿ ಪರಿಶೀಲಿಸ್ತಾ ಇದ್ದಾರೆ. ಅದನ್ನು ಕೂಡ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಇಂದ ಡೇಟಾ ತರಿಸ್ಕೊಂಡು ಅದನ್ನ ನಿಮ್ಮ ಮಾರ್ಕ್ಸ್ ಕಾರ್ಡ್ ಜೊತೆ ಟ್ಯಾಲಿ ಮಾಡಿ ನೋಡ್ತಾ ಇದ್ದಾರೆ. 7 years ಆಫ್ ಸ್ಟಡಿ ಸರ್ಟಿಫಿಕೇಟ್ ಅಂದ್ರೆ 7 ವರ್ಷಗಳು ಓದಿದಂತಹ ಸ್ಟಡಿ ಸರ್ಟಿಫಿಕೇಟ್ ಏನಿದೆ ಅದು ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 12ನೇ ತರಗತಿ ತನಕ, ಫಸ್ಟ್ ಸ್ಟ್ಯಾಂಡರ್ಡ್ ಟು 12th ಸ್ಟ್ಯಾಂಡರ್ಡ್ 10ನೇ ತಾರೀಕು 10ನೇ ತರಗತಿ ಇನ್ಕ್ಲೂಡ್ ಆಗಿರ್ಬೋದು ಅಥವಾ ಇನ್ಕ್ಲೂಡ್ ಆಗಿಲ್ದೇ ಇರ್ಬೋದು. ಸೆಕೆಂಡ್ PUC ಇನ್ಕ್ಲೂಡ್ ಆಗಿರ್ಬೋದು ಅಥವಾ ಇನ್ಕ್ಲೂಡ್ ಆಗಿಲ್ದೇ ಇರ್ಬೋದು. ಬಟ್ 7 years ಓವರ್ ಆಲ್ ಸ್ಟಡಿ ಏನಿದೆ ಅದನ್ನು ಕೂಡ ಆನ್ಲೈನ್ ಮೋಡ್ ಅಲ್ಲಿ ಚೆಕ್ ಮಾಡ್ತಾ ಇದ್ದಾರೆ, ಅಂದ್ರೆ ವೆರಿಫಿಕೇಶನ್ ಮಾಡ್ತಾ ಇದ್ದಾರೆ. ಇದನ್ನ ಆನ್ಲೈನ್ ವೆರಿಫಿಕೇಶನ್ಗೆ ತಗೊಂಡಿರುವಂತಹ ಕನ್ಸರ್ನ್ BEO ಅವರು ಅದನ್ನೆಲ್ಲ ಅಪ್ಡೇಟ್ ಮಾಡಿ, ನೀವು ಅದನ್ನ ಅಪ್ಡೇಟ್ ಮಾಡ್ಬೇಕಾದ್ರೆ ನೀವು ಕನ್ಸರ್ನ್ BEO ಆಫೀಸನ್ನ ವಿಸಿಟ್ ಮಾಡಬೇಕಾಗತ್ತೆ. ಅವರ ಎದುರುಗಡೆ ಈ ಸ್ಟಡಿ ಸರ್ಟಿಫಿಕೇಟ್ ಅನ್ನ ಟ್ಯಾಲಿ ಮಾಡಿಸ್ಕೊಳ್ಬೇಕಾಗತ್ತೆ. ಇದ್ರ ಜೊತೆಗೆ ಬೇರೆ ಎಲ್ಲಾದಂತ ರಿಲೆವೆಂಟ್ ಡಾಕ್ಯುಮೆಂಟ್ಸ್ ಯಾವ್ಯಾವ್ದು ಹೇಳಿದೆ ನಾನು ಅದನ್ನು ಕೂಡ ಕ್ಯಾರಿ ಮಾಡೋದನ್ನ ಮರಿಬೇಡಿ. ಕನ್ನಡ ಮೀಡಿಯಂ ಸ್ಟಡಿ ಮಾಡಿರುವಂತಹ ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಏನಿದೆ, ಕನ್ನಡ ಮೀಡಿಯಂ ಸ್ಟಡಿನ 10ನೇ ತರಗತಿ ತನಕ ಫುಲ್ ಅಕಾಡೆಮಿಕ್ ಇಯರ್ಸ್ ಅಂದ್ರೆ 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಕನ್ನಡ ಮೀಡಿಯಂ ಅಲ್ಲಿ ಯಾರು ಓದಿದ್ರೆ ಅದನ್ನ ಕ್ಲಾಸ್ ಅಲ್ಲಿ ಕ್ಲೈಮ್ ಮಾಡಿದ್ರೆ ಅದನ್ನು ಕೂಡ ಆನ್ಲೈನ್ ವೆರಿಫಿಕೇಶನ್ ಅನ್ನ ಮಾಡ್ತಾ ಇದ್ದಾರೆ. ನೀವು ಈ ಆನ್ಲೈನ್ ವೆರಿಫಿಕೇಶನ್ ಮಾಡಿಸ್ಕೊಳ್ಬೇಕಾದ್ರೆ ಕನ್ಸರ್ನ್ BEO ಆಫೀಸ್ಗೆ ನೀವು ಖುದ್ದಾಗಿ ಹೋಗಬೇಕು. ಹೋಗಿ ರಿಲೆವೆಂಟ್ ಡಾಕ್ಯುಮೆಂಟ್ ಅನ್ನ ತಗೊಂಡು ಅದನ್ನ ಪರಿಶೀಲನೆಯನ್ನು ಮಾಡಿಸಿ KEA ವೆಬ್ಸೈಟ್ಗೆ ಅವರು ಅಪ್ಲೋಡ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ರೂರಲ್ ಸ್ಟಡಿ ಸರ್ಟಿಫಿಕೇಟ್ಗೂ ಕೂಡ 10 ವರ್ಷಗಳ ಪೂರ್ತಿ ಅಕಾಡೆಮಿಕ್ ಇಯರ್ಸ್ ಏನಿದೆ ಅದನ್ನ ನೀವೇನಾರ ರೂರಲ್ ಏರಿಯಾದಲ್ಲಿ ಓದಿದ್ರೆ 1ನೇ ತರಗತಿಯಿಂದ 10ನೇ ತರಗತಿ ತನಕ ನೀವು ರೂರಲ್ ಏರಿಯಾದಲ್ಲಿ ಓದಿದ್ರೆ ರೂರಲ್ ಸ್ಟಡಿ ಸರ್ಟಿಫಿಕೇಟ್ ಅನ್ನ ಆನ್ಲೈನ್ ಅಲ್ಲಿ ವೆರಿಫಿಕೇಶನ್ ಮಾಡ್ತಾ ಇದ್ದಾರೆ. ಅದಕ್ಕೆ ಕನ್ಸರ್ನ್ BEO ಆಫೀಸ್ಗೆ ಹೋಗಿ ವೆರಿಫಿಕೇಶನ್ ಮಾಡಿಸ್ಕೊಳ್ಳಬೇಕು. ಕ್ಯಾಸ್ಟ್ ಮತ್ತೆ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್, ಈ ಕ್ಯಾಸ್ಟ್ ಮತ್ತೆ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಅಂತ ಬಂದಾಗ RD ನಂಬರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. RD ನಂಬರ್ನ ನೀವು ಏನು ನಮೂದಿಸಿದ್ದೀರಾ ಅದು ನಿಮ್ಮ ಕ್ಯಾಸ್ಟ್ ಮತ್ತೆ ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ಅಕಸ್ಮಾತ್ ಟ್ಯಾಲಿ ಆಗಲಿಲ್ಲ ಅಂದ್ರೆ ರೆವೆನ್ಯೂ ಡಿಪಾರ್ಟ್ಮೆಂಟ್ ಇಂದ ಡಾಕ್ಯುಮೆಂಟ್ ತರಿಸ್ಕೊಂಡು ಟ್ಯಾಲಿ ಮಾಡ್ತಾ ಇದ್ದಾರೆ. RD ನಂಬರ್ ಇನ್ ಕೇಸ್ ಏನಾರೋ ಮಿಸ್ ಮ್ಯಾಚ್ ಆಗಿದ್ರೆ, ಎಂಟರ್ ಮಾಡ್ತಾ ಏನಾರೋ ತಪ್ಪಾಗಿದ್ರೆ ಅದನ್ನ ಎಡಿಟ್ ಮಾಡುವಂತಹ ಅವಕಾಶನೂ ಕೂಡ ಕೊಡ್ತಾ ಇದ್ದಾರೆ. ಇದನ್ನು ಕೂಡ ಆನ್ಲೈನ್ ವೆರಿಫಿಕೇಶನ್ ಮಾಡ್ತಾ ಇದ್ದಾರೆ. ನೀವು ಅಲ್ಲಿ RD ನಂಬರ್ನ ವೆರಿಫಿಕೇಶನ್ ಮಾಡಿ ಅದನ್ನ ಅಪ್ಡೇಟ್ ಮಾಡುವಂತ ಒಂದು ಸೌಕರ್ಯನ ಕೂಡ ಕಲ್ಪಿಸಿಕೊಟ್ಟಿದ್ದಾರೆ. 371 ಕ್ಲಾಸ್ 1 ಅಲ್ಲಿ ಅಂದ್ರೆ ಹೈದರಾಬಾದ್ ಕರ್ನಾಟಕ ರೀಜನ್ ಕೋಟಾದಲ್ಲಿ ಕಲ್ಯಾಣ ಕರ್ನಾಟಕ ಯೋಜನೆಯಲ್ಲಿ ಯಾರು
ಸೀಟನ್ನು ಕ್ಲೈಮ್ ಮಾಡ್ತಿದ್ದೀರೋ ಅವರಿಗೂ ಕೂಡ ಈ ಸರ್ಟಿಫಿಕೇಟನ್ನು ಆನ್ಲೈನ್ನಲ್ಲಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅದಕ್ಕೂ ಕೂಡ RD ನಂಬರ್ ತುಂಬ ಇಂಪಾರ್ಟೆಂಟ್. ಹಾಗಾಗಿ RD ಸಂಖ್ಯೆಯನ್ನು ರೆವೆನ್ಯೂ ಡಿಪಾರ್ಟ್ಮೆಂಟಿಂದ ತರಿಸ್ಕೊಂಡು ಅದನ್ನು ವೆರಿಫಿಕೇಷನ್ ಮಾಡಿ ನಿಮ್ಮ ಹೈದರಾಬಾದ್ ಕರ್ನಾಟಕ ರೀಜನನ್ನು ಕ್ಲೇಮ್ ಏನು ಮಾಡಿದ್ದೀರಾ ಅದನ್ನು ನಿಮಗೆ ಅದು ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತಂತ ತಿಳಿಸಿಕೊಡುವಂಥ ಕೆಲಸನೂ ಆನ್ಲೈನ್ ವೆರಿಫಿಕೇಷನ್ ಮೂಲಕ ಮಾಡ್ತಾ ಇದ್ದಾರೆ. ಈಗ ನೆಕ್ಸ್ಟ್ ಸೂಪರ್ ನ್ಯೂಮರಿಕ್ ಕೋಟಾ ಅಂತ ಹೇಳಿ SNQ ಅಂತ ಹೇಳಿ ಏನು ರಿಲೀಸ್ ಮಾಡಿದ್ದಾರೆ ಅದನ್ನು ಕೂಡ ಆನ್ಲೈನಲ್ಲಿ ರೆವೆನ್ಯೂ ಡಿಪಾರ್ಟ್ಮೆಂಟಿಂದ RD ಸಂಖ್ಯೆಯನ್ನು ತರಿಸ್ಕೊಂಡು ಅದನ್ನು ಕೂಡ ಚೆಕ್ ಮಾಡ್ತಾರೆ. ಅದನ್ನು ಟ್ಯಾಲಿ ಮಾಡಿ ಇನ್ ಕೇಸ್ ಏನಾರೋ ವ್ಯತ್ಯಾಸ ಇದ್ದಿತ್ತು ಅಥವಾ ಯಾವ್ದಾರ ಒಂದು ಡಿಜಿಟ್ ಮಿಸ್ ಆಗಿತ್ತು ಅಂದರೆ ನಿಮಗೆ ಅದನ್ನು ಅಪ್ಡೇಟ್ ಮಾಡುವಂಥ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಈ ಎಲ್ಲ ಅವಕಾಶಗಳನ್ನು ಕಲ್ಪಿಸಿಕೊಟ್ಟಿರೋದ್ರಿಂದ ನೀವು ನಿಮ್ಮ ಎಂಜಿನಿಯರಿಂಗ್ ರ್ಯಾಂಕ್ ಪ್ರಕಾರ BEO ಆಫೀಸ್ಗೆ ಹೋಗಿ ನೀವು ಅಲ್ಲಿ ಎಲ್ಲ ಪರಿಶೀಲನೆ ನಡೆಸ್ಕೊಂಡಾದ್ಮೇಲೆ ವೆರಿಫಿಕೇಷನ್ ಸ್ಲಿಪ್ ತೆಗೆದುಕೊಂಡು ನಿಮ್ಮ ಆನ್ಲೈನ್ ಲಾಗಿನ್ ಮತ್ತು ಪಾಸ್ವರ್ಡನ್ನು ಸೇಫ್ ಆಗಿ ಇಟ್ಟುಕೊಳ್ಳಬಹುದು. ಇನ್ಸ್ಟ್ರಕ್ಷನ್ಸ್ ಮತ್ತು ಗೈಡ್ಲೈನ್ಸ್ನ ವೆರಿಫಿಕೇಷನ್ ಸ್ಟಡಿ ಸರ್ಟಿಫಿಕೇಟ್ಗಳನ್ನು ಮಾಡೋದಕ್ಕೆ ಕ್ಲಿಯರ್ ಕಟ್ ಇನ್ಸ್ಟ್ರಕ್ಷನನ್ನು ನೋಟಿಫಿಕೇಶನ್ ಮೂಲಕ ತಲುಪಿಸಿದ್ದಾರೆ. ಯಾವ್ಯಾವ ಸ್ಟೇಟ್ಮೆಂಟ್ ತೊಗೊಂಡು ಹೋಗಬೇಕು, ಫಸ್ಟ್ ಆ್ಯಂಡ್ ಸೆಕೆಂಡ್ PUC ಮಾರ್ಕ್ಸ್ ಸ್ಟೇಟ್ಮೆಂಟ್ ಆಗಿರ್ಬೋದು, 11th and 12th ಮಾರ್ಕ್ಸ್ ಸ್ಟೇಟ್ಮೆಂಟ್ ಆಗಿರ್ಬೋದು, ಸ್ಟಡಿ ಸರ್ಟಿಫಿಕೇಟ್ ನಿಮ್ಮ ಪ್ರಿನ್ಸಿಪಲ್ ಹತ್ರ ಸೈನ್ ಮಾಡಿಸಿ ತೆಗೆದುಕೊಂಡು ಹೋಗಬೇಕು. ನಿಮ್ಮ ಕನ್ಸರ್ನ್ ಕಾಲೇಜ್ ಅಥವಾ ಸ್ಕೂಲಿನ ಪ್ರಿನ್ಸಿಪಲ್ ಕಡೆ ಸೈನ್ ಆಗಿರಲಿಲ್ಲ ಅಂದರೆ ಅದನ್ನು ರಿಟರ್ನ್ ಮಾಡಲಾಗುತ್ತೆ. ಅದರಿಂದ ಹೋಗೋದಕ್ಕಿಂತ ಮುಂಚೆ ನೀವು ವೆರಿಫಿಕೇಷನ್ಗೆ ಹೋಗೋದಕ್ಕಿಂತ ಮುಂಚೆ ಪ್ಲೀಸ್ ಮೇಕ್ ಶ್ಯೂರ್ ನಿಮ್ಮ ಕಾಲೇಜಿನ ಪ್ರಿನ್ಸಿಪಲ್ ಹತ್ರ ನೀವು ನಿಮ್ಮ ಸ್ಟಡಿ ಸರ್ಟಿಫಿಕೇಟನ್ನು ಸೈನ್ ಮಾಡಿಸಿಕೊಂಡು ತೆಗೆದುಕೊಂಡು ಹೋಗಬೇಕು. ಹಾಗೆಯೇ ನಿಮ್ಮ ಕನ್ನಡ ಮೀಡಿಯಂ ಕ್ಲೈಮ್ ಮಾಡಿದರೆ ಅದಕ್ಕೂ ಕೂಡ ಸೈನ್ ಆಗಿರಬೇಕು. ನಿಮ್ಮ ರೂರಲ್ ಕೋಟಾ ಸೈನ್ ತೆಗೆದುಕೊಂಡಿದ್ರೆ ನೀವು ಅದಕ್ಕೂ ಕೂಡ ನಿಮ್ಮ ಪ್ರಿನ್ಸಿಪಲ್ ಸಿಗ್ನೇಚರ್ ಆಗಿರಬೇಕು. ಈ ಎಲ್ಲ ಸಿಗ್ನೇಚರ್ಗಳು ಇಲ್ಲದೇನೆ ಅಕಸ್ಮಾತ್ ಏನಾರು ಹೋಗಿದ್ದಾದ್ರೆ ಮತ್ತೆ ಅದನ್ನು ಮತ್ತೆ ವೆರಿಫಿಕೇಷನ್ಗೆ ಮತ್ತೆ ಕಳಿಸ್ತಾರೆ. ಅದರಿಂದ ಪ್ಲೀಸ್ ಮೇಕ್ ಶ್ಯೂರ್ ಹೋಗೋಕ್ಕಿಂತ ಮುಂಚೆ ಈ ಎಲ್ಲ ಸೈನ್ ಆಗಿದೆಯಾ ಅಂತ ನೋಡಿಕೊಂಡು ದಯವಿಟ್ಟು ನಿಮ್ಮ ನಿಯರ್ ಬೈ BEO ಆಫೀಸ್ಗೆ ಹೋಗಿ ಪರಿಶೀಲಿಸಿಕೊಳ್ಳಿ. ಅಥವಾ ಬೆಂಗಳೂರಿಗೆ ಆಗಿದ್ದರೆ ನೀವು KEO ಆಫೀಸ್ಗೆ ಹೋಗಿ ನಿಮ್ಮ ಕೊಟ್ಟಿರುವಂಥ ಟೈಮ್ ಒಳಗಡೆ ನೀವು ನಿಮ್ಮ ಎಲಿಜಿಬಿಲಿಟಿ ವೆರಿಫಿಕೇಷನ್ಸನ್ನು ಮಾಡಿಕೊಂಡು ಅದಾದಮೇಲೆ ನೀವು ಎಲಿಜಿಬಿಲಿಟಿ ಬಂದಾದಮೇಲೆ ನಿಮ್ಮೆಲ್ಲ ಕೊಟ್ಟಿರುವಂಥ ಸರ್ಟಿಫಿಕೇಟ್ಗಳು ಎಲ್ಲನೂ ವೆರಿಫಿಕೇಷನ್ ಆದಮೇಲೆ ನಿಮಗೆ ಎಲಿಜಿಬಿಲಿಟಿ ಸಿಕ್ಕಿದೆ ಅಂದಮೇಲೆ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿಕೊಳ್ಳಿ. KEA ವೆಬ್ಸೈಟ್ಗೆ ಹೋಗಿ ಅದನ್ನು ಸೇಫಾಗಿ ಇಟ್ಕೊಳ್ಳಿ. ಡೌನ್ಲೋಡಿಂಗ್ ಮಾಡಬೇಕಾದ್ರೆ ಏನು ಮಾಡಬೇಕು, ಯಾವ ಥರ ಡೌನ್ಲೋಡ್ ಮಾಡ್ಕೊಳ್ಬೇಕು ವೆರಿಫಿಕೇಷನ್ ಸ್ಲಿಪ್ನ ಅಂತ ಮುಂದಿನ ನೋಟಿಫಿಕೇಷನ್ನಲ್ಲಿ ನಿಮಗೆ KEA ಪ್ರಾಧಿಕಾರದವರು ತಿಳಿಸಿಕೊಡ್ತಾರೆ. ಆ ವೆರಿಫಿಕೇಷನ್ ಸ್ಲಿಪ್ಪಿನ ಬಗ್ಗೆ ಕೊಡಬೇಕಾಗಿರೋಂಥ ಮಾಹಿತಿ ತೆಗೆದುಕೊಂಡು ಮುಂದಿನ ವಿಡಿಯೋದಲ್ಲಿ ಬರ್ತೀನಿ. ನಿಮಗೇನಾರೋ ಡೌಟ್ಗಳೇನಾರೋ ಇತ್ತು ಅಂತಂದರೆ ನೀವು ಯೂಟ್ಯೂಬ್ ಚಾನಲ್ನಲ್ಲಿ ನೀವು ಒಂದು ಪಿಂಗ್ ಮಾಡಿ ನಾನು ನಿಮ್ಮನ್ನು ತಲುಪುವಂಥ ಆನ್ಸರ್ ಕೊಟ್ಟು ತಲುಪುವಂಥ ಎಲ್ಲ ಪ್ರಯತ್ನವನ್ನು ಮಾಡ್ತೀನಿ. ನೀವು ಹಾಯ್ ವಿದ್ಯಾರ್ಥಿ ಟೆಲಿಗ್ರಾಮ್ ಚಾನಲ್ ಕೂಡ ಜಾಯಿನ್ ಆಗ್ಬೋದು. ನಿಮಗೆ ಮಿನಿಟ್ ಟು ಮಿನಿಟ್ ಯಾವುದೇ ಥರದ ಅಪ್ಡೇಟ್ಸ್ ಬಂದರೆ KEA ಪ್ರಾಧಿಕಾರದಿಂದ ನಿಮಗೆಲ್ಲ ಅನುಕೂಲಕ್ಕಾಗಿ ನಾನು ಪ್ರತಿಯೊಂದು ಅಪ್ಡೇಟನ್ನು ವಿಡಿಯೋ ಮೂಲಕ ತಲುಪಿಸುವಂಥ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಇಷ್ಟಪಟ್ಟಿದ್ರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ನಿಮ್ಮೆಲ್ಲ ಫ್ರೆಂಡ್ಸ್ಗೆ ತಲುಪಿಸುವಂಥ ಪ್ರಯತ್ನ ಮಾಡಿ. ನಿಮ್ಮ ಫ್ರೆಂಡ್ಸ್ಗೆ ತಲುಪಿಸುವಂಥ ನಿಮ್ಮ ಈ ಪ್ರಯತ್ನ ಯಶಸ್ಸು ಸಿಗುತ್ತೆ ಖಂಡಿತ. ಯಾಕೆಂದರೆ ಯಾರೋ ಒಬ್ರಿಗೆ ಯಾವ ಥರದ ಇನ್ಫಾರ್ಮೇಷನ್ ತಲುಪಿಸುವಂಥ ಪ್ರಯತ್ನದಲ್ಲಿ ನಾವು ಸಕ್ಸಸ್ ಕಾಣ್ತೀವಿ. ಅದರಿಂದ ಪ್ಲೀಸ್ ಶೇರ್, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ದ ಚಾನಲ್ ಹಾಯ್ ವಿದ್ಯಾರ್ಥಿ. ನಿಮಗೇನಾದ್ರು ಡೌಟ್ಸ್ ಇದ್ದರೆ ಮತ್ತೆ ನಿಮ್ಮೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮಾಲಿನಿ ಮತ್ತೆ ಬರ್ತಾರೆ. ಥ್ಯಾಂಕ್ ಯು ಸೋ ಮಚ್.